ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೀ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ದು ವೈಬ್ ಕೆ ವ್ಲಾಗ್ಸ್ ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ ನಾವು ದಾಂಡೇಲಿ ರೆಸಾರ್ಟಿಗೆ ಹೊಂಟಿದ್ವಿ. ಅದು ಯಾವ ರೆಸಾರ್ಟ್ ಅಂತ ಹೇಳಿ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಅಂತ. ಈಗ ಆಲ್ರೆಡಿ ನಾವು ಭಾಳ ಲೇಟ್ ಆಗೈತಿ, ಗಂಟೆ 11 ಆಗೈತಿ. ನಾವು ನಾಷ್ಟ ಮಾಡಕ್ ಬಂದಿದ್ವಿ ಇಲ್ಲೇ ದಾಂಡೇಲಿ ಒಳಗೆ. ನಾಷ್ಟ ಮಾಡಿಂದ ರೆಸಾರ್ಟಿಗೆ ಹೋದಿಂದ ಮತ್ತೆ ಮುಂದೆ ಏನೇನು ಆಗ್ತೈತಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೀವು ಎಂಡ್ ಮಟ ನೋಡ್ತೀರಿ. कुछ आदतें वही, कोई ख्वाहिशें नहीं, बने साजिशें कहीं है ना मंजिलें. ನಾವಿವಾಗ ಟಿಫಿನ್ಗಂತ ಇಲ್ಲಿ ನಿಲ್ಸಿದ್ವಿ ರೀ. ನಾನಂತೂ ಇಡ್ಲಿ ಆರ್ಡರ್ ಮಾಡಿದ್ದೆ, ವೈಭವ್ ಮಸಾಲ ದೋಸೆ ಆರ್ಡರ್ ಮಾಡಿದ್ದೆ. ಇವರೆಲ್ಲರೂ ಧಾರವಾಡ ಒಳಗೆ ಟಿಫಿನ್ ಮಾಡ್ಕೊಂಬಂದು ಈಗ ಜಸ್ಟ್ ಟೀ ಅಷ್ಟೇ ಕುಡಿಯತ್ತಾರ. A few moments later. थे वो रास्ते वही, पर बारिशें नहीं, उसे ढूंढते अब नहीं, लापता है आज भी. अब आ भी जा मेरी बाहों में, तेरी कमी है इन रातों में. ಫೈನಲಿ ನಮ್ಮ ರೆಸಾರ್ಟಿಗೆ ರೀಚ್ ಆದ್ವಿ ರೀ. ಜಂಗಲ್ ಎಡ್ಜ್ ರೆಸಾರ್ಟ್. ಈ ರೆಸಾರ್ಟಿನ ಹೆಸರು ಜಂಗಲ್ ಎಡ್ಜ್ ರೆಸಾರ್ಟ್. ಏನೋ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ ರೀ. ಫಸ್ಟ್ ಟೈಮ್ ಬಂದೇವಿ ನಾವಂತರೂ, ನೋಡಿಲ್ಲ ಹೆಂಗೈತಿ ಹೆಂಗಿಲ್ಲ ಅಂಥೇಳಿ. ಸೊ ಒಳಗಡೆ ಹೋಗಿ ತೋರಿಸ್ತೇನಂತ ನಿಮಗೂ ನಾನು ಹೆಂಗೈತಿ ಹೆಂಗಿಲ್ಲ ಅಂಥೇಳಿ. ಸೊ ನಾವೀಗ ಆಲ್ರೆಡಿ ಬಂದೆ ನಮ್ಮ ರೆಸಾರ್ಟಿಗೆ ರೀಚ್ ಆಗೇವ್ರಿ. ಯಾವ ರೆಸಾರ್ಟ್ ಅಂತ ಹೇಳಿ ನಿಮ್ಗೆ ನಾ ಆಲ್ರೆಡಿ ತೋರಿಸಿದೆ, ಜಂಗಲ್ ಎಡ್ಜ್ ರೆಸಾರ್ಟ್ ಅಂತ ಹೇಳಿ. ರೆಸಾರ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಾವಿಲ್ಲಿ ಬಂದ ತಕ್ಷಣ ನಮ್ದೇನು ಬ್ಯಾಲೆನ್ಸ್ ಅಮೌಂಟ್ ಇತ್ತು, ಅಡ್ವಾನ್ಸ್ 2000 ಪೇ ಮಾಡಿದ್ವಿ. ಬ್ಯಾಲೆನ್ಸ್ ಅಮೌಂಟ್ ಪೇ ಮಾಡಿಂದ ಅವ್ರು ನಮಗೆ ಕೀ ಕೊಟ್ರೆ, ನಮ್ಗೆ ರೂಮ್ ಕೊಟ್ರೆ. ಸೊ ನಮ್ಮ ರೂಮ್ ಹೆಂಗೈತಿ ಅಂತ ಹೇಳಿ ನಿಮ್ಗೆ ಇವಾಗ ತೋರಿಸ್ತೀನಿ. ಇದು ನಮ್ಮ ರೂಮಿಂದ ಎಂಟ್ರೆನ್ಸ್. ನಾವು AC ಡಿಲಕ್ಸ್ ರೂಮ್ನಾಗ ಇದೇವ್ರಿ. ನಮ್ಗೆ AC ಡಿಲಕ್ಸ್ ರೂಮ್ ಬೇಕಂತ ಹೇಳಿ ನಾವು ಇದನ್ನ ಬುಕ್ ಮಾಡಿದ್ವಿ. ಸೊ ಇಲ್ಲಂತರೂ ಆರಾಮ್ಸರೆ 6 to 8 ಪೀಪಲ್ ಫಿಟ್ ಆಗ್ತಾರೆ. ಇಲ್ಲೂ 6 ಪೀಪಲ್ ಫಿಟ್ ಆಗ್ತಾರೆ. ಮತ್ತು ಈ ಕಡೆ ಒಳಗಡೆನೂ ಅವ್ರು ಇಬ್ಬರು ಇಲ್ಲ ಒಬ್ಬರು ಮಲ್ಕೊಳ್ಳೋಂಗೆ ವ್ಯವಸ್ಥೆ ಮಾಡ್ಯಾರ. ಈಗ ವಾಶ್ರೂಮ್ ತೋರಿಸ್ತೇನಂತ. ವಾಶ್ರೂಮ್ ಅಂತೂ ಫುಲ್ ಲೈಕ್ ದೊಡ್ಡದು, ಹೈಜೀನ್ ಐತಿ, ಕ್ಲೀನ್ ಐತಿ ಅಂತ ಅನ್ಸತೈತಿ. ಸೊ ನಮ್ಮ ರೂಮು ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಮ್ಮ ರೂಮ ನಂಗಂತೂ ಭಾಳ ಇಷ್ಟ ಆಯ್ತು. ನೋಡ್ರಿ M.Com ಸ್ಟೂಡೆಂಟ್ ಆಗಿ ಜೋಕಾಲಿ ಆಡಾಕತ್ತಾರ. ಇಕ್ಕಿ ನೋಡ್ರಿ ಅಶ್ವಿನಿ. ಆಟ ಆಡ್ಬೇಕ್ರಿ, ಬಟ್ ನೀವು M.Com ಗತೆ ಕಾಣ್ಬೇಕಲ್ರಿ. ಕಾಣುದಿಲ್ಲ, ಅದ ಸ್ಪೆಷಾಲಿಟಿ. ಈಗ 20 ಏಜ್ ತೋರ ಕೇಳಿಲ್ಲ ಹೇಳಾತೀನ್ರಿ. ಕೆಲವೊಬ್ರು 20 ಏಜ್ ತೋರ 40 ಏಜ್ ತರ ಕಾಣ್ತಿರ್ತಾರ. ಹಂಗಿರ್ಬಾರ್ದ. 40 ಏಜ್ ಆದ್ರೆ 20 ಏಜ್ ಕಾಣ್ಬೇಕ, ಹಂಗಿರ್ಬೇಕು. ಸೂಪರ್ ಕೆ ऊपर ಕರೆಕ್ಟ್. ಕರೆಕ್ಟ್ ಅದೇನಿಲ್ಲ, ಕರೆಕ್ಟ್ ಅದಿರಿ. ಹಾಡ್ ಹಚ್ಚಿಲ್ಲ, ಮ್ಯೂಸಿಕ್ ಬಂದ್ ಮಾಡ್ಯಾರ ಅಂತ ಹೇಳಿ ಇವ್ರ ಹಾಡ್ ಆಡತಾರಿ. ಹಾಡ್ರಿ. ನನಗ್ ಚಿಕ್ಕ ಮಗಳ ಆಗ್ಯಾರ, ಚಿಕ್ಕ ಮಕ್ಕಳ ಗತ್ಲೆ ಕಾಂತಾರ ಅಂತಾರ. ತಾವೇನಾಗ್ಯಾರ?
ಮತ್ತ ಅವ ಅಷ್ಟ ಅದಾರ ಮತ್ ನನಗ್ ಹೇಳ್ತಾರ. ಅಶ್ವಿನಿ ಸನ್ನಿಕೆ ಅದಾಳ್ರಿ, ಈಕಿ ಶುಭಾ ನೋಡ್ರಿ. ಹೃದಯ ಚೂರು 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 ಆಗಿದೆ, ಅಶ್ವಿನಿ ಚಂದಗಾಡೆ ಒಂದೊಂದು ಚೂರು ನೀನೆ ಬೇಕು ಎಂದಿದೆ. ನೀ ಆಕಿ ಜೋರ್ ಜೋರ್ ಹೊಡೆಯತಿ ಪಾಪ. ಕಾಮನೆಯ ದಾರಿಗೆ ಕಲ್ಪನೆಯ ಕಾಟ ಕಾಡಿದೆ, ಮರೆ ಮಾಚಿದ ಪರಿಚಿತ ನಗುವಿಗೆ ಸಂಕಟ. One eternity later. ಇದು ನಾವು ಬಂದಿದ್ದು ರೆಸಾರ್ಟಿಂದ ಲಾರ್ಜ್ ಡೈನಿಂಗ್ ಏರಿಯಾ ರೀ. ನಾವಿಲ್ಲೇ ಊಟ ಮಾಡಕ್ಕೆ ಬಂದಿದ್ವಿ. ಊಟದೊಳಗೆ ಚಪಾತಿ, ಪಲ್ಯ, ಸ್ವೀಟ್, ಕರ್ಡ್, ರೈಸ್ ಎಲ್ಲಾನು ಇತ್ತು. ಎಲ್ಲಾನು ಏಕ್ದಮ್ ಟೇಸ್ಟಿ ಆಗಿತ್ತು. 1 hour later. ಈಗ ಊಟ ಮುಗಿಸ್ಕೊಂಡವ್ರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಇವಾಗ ನಾವು ವಾಟರ್ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಹೊಂಟೇವ್ರಿ. ವಾಟರ್ ಆ್ಯಕ್ಟಿವಿಟೀಸ್ ಒಳಗೆ ನಮಗೆ ಇನ್ಕ್ಲೂಡ್ ಆಗೈತಿ ಬೋಟಿಂಗ್, ಝೋರ್ಬಿಂಗ್ ಮತ್ತು ಕಯಾಕಿಂಗ್. ಸೊ ಹೋಗೋಣ ಬರ್ರಿ. ರೀಚ್ ಆಗೇವ್ರಿ. ವಾಟರ್ ಆ್ಯಕ್ಟಿವಿಟೀಸ್ ಮಾಡೋ ಸ್ಪಾಟಿಗೆ ರೀಚ್ ಆಗೇವಿ. ರಶ್ ಅಂತೂ ಐತಿ, ವೇಟಿಂಗ್ ಐತಿ. ನಾವು ಇವಾಗ ನಮ್ಮ ರೂಮಿಂದ ವಾಟರ್ ಆಕ್ಟಿವಿಟೀಸಿಗೆ ಬಂದೀವಿ. ಹೋದ ವರ್ಷ ನಮ್ಗೆ ಗಣೇಶ್ ಗುಡಿ ಕಡೆ ಕೊಟ್ಟಿದ್ರ, ಬಟ್ ಈ ಸಲ ಹಾರ್ನ್ಬಿಲ್ ರಿವರ್ ಸೈಡ್ ಕೊಟ್ಟಾರ. ನೀವು ನೋಡ್ಬೋದ, ಭಾಳ ರಶ್ ಐತಿ, ಭಾಳ ವೇಟಿಂಗ್ ಐತಿ. ವೇಟಿಂಗ್ ಇರೋದ್ರಿಂದ ನಾವು ವೇಟ್ ಮಾಡತ್ತೀವಿ ನಮ್ಮ ಪಾಳೆ ಯಾವಾಗ ಬರ್ತೈತಿ ಅಂತ ಹೇಳಿ. ನಮ್ದು ಪಾಳೆ ಬಂದಾಗ ನಾವು ಹೆಂಗೆ ಆಟ ಆಡ್ತೀವಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀವಿ. ನಮಗಂತೂ ರೆಡಿ ಮಾಡಿ ನಿಲ್ಸಾರ. ಫೈನಲಿ ನಾವೀಗ ಬೋಟಿಂಗ್ ಆಡ್ತೀವಿ ಅಂತ ಹೇಳಿ ಬೋಟಿಂಗ್ ಮಾಡಕ್ಕೆ ಬಂದೇವಿ. कोई ख्वाहिशें नहीं, बने साजिशें कहीं, है ना मंजिलें वही, तेरे बिन ये बेबसी, कुछ बातें कहीं, सारी रातें यूं कटी, थे वो रास्ते वही, बारिशें नहीं, उसे ढूंढते अब नहीं, लापता ಚಲೋ ಕರು आज भी, ಹಸಿ ಹಾಕ್ರಿ ನಡೀತದ ಮಾಡಿ ಆಡ ಆಡ. तेरी आंखों में वो नाचती और भागती, की वही चाहती, बड़ी ख्वाब दुआर सांस पे लाज़मी, ಅಣ್ಣ ನೀರು ಕುಚ್ಚ್ರಿ, ನೀರು ಕುಚ್ಚಿ. मेरी सांसों में क्यों दिल जले तुझे देख के, नजरें मिलाए इन आंखों से, अब आ भी जा मेरी बाहों में. ಈಗ ದಿ ಮತ್ತು ಅಶ್ವಿನಿ ಹತ್ತಾತಾರ. सांसों में क्यों दिल जले तुझे देख के, नजरें मिलाए इन आंखों से, मेरे ख्वाबों में हर रातों में तेरी हल्की सी उन बातों से, मेरे धड़कने तेरे दिल चले, किसी रास्ते, हर रातों में तेरी हल्की सी उन बातों से, मेरे धड़कने तेरे घर चले, हम खो गए किसी रास्ते. ಹಾ ರೆಡಿ. ಇವ್ರಿಗೆ ನೀರು ಗುಜ್ಜುದ ಅಣ್ಣ, ಇವ್ರಿ ಇಬ್ರಿಗೂ ಗುಜ್ಜ್ರೆ ಹಾಕ್ರಿ ಅವ್ರಿಬ್ರಿಗೂ. ಅಯ್ಯೋ ಶುಭ ಈ ಸೈಡ್ ಬಾ, ಶುಭ ಬೀಳ್ತಿ ಆ ಕಡೆ. ಏ ಶುಭಾಗಿ ಈ ಕಡೆ ಕರ್ಕೋ, ವೈಬ್ಯ ಶುಭಾಗಿ ಈ ಕಡೆ ಕರ್ಕೋ, ಬೀಳ್ದ ಹಾಕಿ. ಝೋರ್ಬಿಂಗ್ ಆದ ತಕ್ಷಣ ಈಗ ನಾವು ಕಯಾಕಿಂಗಿಗೆ ಬಂದೇವಿ. ಕಯಾಕಿಂಗ್ ಅಂತೂ ಮಸ್ತ್ ಮಜಾ ಬರತೈತಿ. ವ್ಯೂ ಮಾತ್ರ ಇಲ್ಲಿದ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಇಲ್ಲಿ ಬೋಟಿಂಗ್ ಕಯಾಕಿಂಗ್ ಮಾಡತ್ರ ಹಂಗ ಮಜಾನ ಬರ್ತೈತಿ. ಸರಿದಾಡೋ ಮೋಡಗಳೇ ಸರಿ ಸಮಯ ಬಂದಿರಲು, 2000 years later. ಈಗ ನೋಡ್ರಿ, ಇದು ರೆಸಾರ್ಟಿನ ನೈಟ್ ವ್ಯೂ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ರೆಸಾರ್ಟಿಂದ.
ನಾವಂತೂ ಸ್ವಿಮ್ಮಿಂಗ್ ಪೂಲ್ನಾಗ ಎಂಜಾಯ್ ಮಾಡತ್ತೀವಿ. ಸ್ವಿಮ್ಮಿಂಗ್ ಪೂಲ್ದಾಗ ಎಂಜಾಯ್ ಮಾಡಿ ರೈನ್ ಡ್ಯಾನ್ಸ್ನಾಗ ಎಂಜಾಯ್ ಮಾಡಿ ಡಿನ್ನರ್ ಐತಿ, ಡಿನ್ನರ್ ಮುಗಿಸ್ಕೊಳ್ಳೋಣಂತ. ಈಗ ನೈಟ್ ಡಿನ್ನರ್ ಒಳಗೆ ಚಪಾತಿ, ಪಲ್ಯ, ಕುಷ್ಕ, ಪಾಪಡ್, ರೈಸ್ ಎಲ್ಲ ಅದೈತ್ರಿ. ನಾನ್ ವೆಜ್ನು ಇರ್ತೈತ್ರಿ. ನಾವು ನಾನ್ ವೆಜ್ ತಿನ್ನಂಗಿಲ್ಲ ಅಷ್ಟ. ಬಟ್ ಈಗ ಫೈರ್ ಕ್ಯಾಂಪ್ ಮಾಡಕ್ ಬಂದೇವಿ. ಹಾಡಪ್ಪಿ ಹಾಡ ಬ್ಲಾಗ್ದಾಗ ಬರ್ತೈತೆ ಹಾಡ. ಕಂಗಣಿ ಸುಮನೆಯ ದಾರಿಗೆ ಕಲ್ಪನೆಯ ಕಾಟ ಕಾಡಿದೆ ಮರೆ ಮಾಚಿದ ಪರಿಚಿತನ ಗುರಿಗೆ ಸಂಕಟ ಸರಿಸಿದೆ ಕರುಣೆಯ ನಾಟಕ ಬದುಕಿಗೆ ಒಲವಿನ ಶಾಖಕ್ಕೆ ಕರಗಿದೆ. ಮುಗಿತ್ ನೋಡ್ರಿ ಇವತ್ತಿನ ಡೇ. ನಾವು ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಈಗ ಮಲ್ಕೊಳಕ್ ಬಂದಿವಿ. ಮತ್ತೆ ಸಿಗ್ತೀನಂತ ನಾನು ನಿಮ್ಗೆ ನಾಳಿದ ವ್ಲಾಗ್ ಒಳಗ, ಅಂದ್ರೆ ಇದ್ರದ ಪಾರ್ಟ್ 2 ವ್ಲಾಗ್ ಒಳಗ. ಟಿಲ್ ದೆನ್ ಕೀಪ್ ವೈಬಿಂಗ್.